ಫಾರ್ಮರ್ಸ್ ಟುಡೇ ಇಂದ ಯೂಟ್ಯೂಬ್ ಚಾನೆಲ್ ಮಾತಾಡ್ತಾ ಇರೋದು. ನಮಸ್ಕಾರ ಸರ್. ಆ, ಇವತ್ತೊಂದು ಸಿನಿಮಾ ಇತ್ತು ಸರ್ ನಮ್ದು, ಅರ್ಜುನ್ ಸರ್ದು. ಅದು ಫೈಟಿಂಗ್ ಸೀನ್ ಅಲ್ಲಿ ನಿಮ್ಮ ಹತ್ರನೇ ಮಾಡ್ಸೋಣ ಓಪನಿಂಗ್ ಸೆರೆಮನಿ ಅಂತ ಹೇಳ್ತಾ ಇದ್ರು. ನೀವು ಬಂದಿಲ್ಲ, ಅದರಿಂದ ನಿಮ್ನ ಇಂಟರ್ವ್ಯೂ ಮಾಡಕ್ ಬರ್ತಾ ಇದ್ದೀವಿ. ಕರೆದ್ರು, ನಾನು ಸ್ವಲ್ಪ ಬಿಸಿ ಇದ್ದೆ. ಏನಂದ್ರೆ ಬರಕ್ ಆಗಿಲ್ಲ. ನಮ್ಗೆ ಅರ್ಜುನ್ ಅಂತ ಅಂದ್ರೆ ತುಂಬಾ ನನಗೆ ತುಂಬಾ ಪ್ರೀತಿ. ಏನೋ ಒಂದ್ ಮಾಡೋಣ ಅಂತ ಅನ್ಕೊಂಡಿದ್ವಿ, ಸ್ವಲ್ಪ ಆಗ್ತಾ ಇಲ್ಲ, ತುಂಬಾ ಡಿಲೇನ್ ಆಗ್ತಾ ಇದೆ. ತುಂಬಾ ಹೆಲ್ಪ್ ಮಾಡ್ತಾ ಇದೀರ ಅಂತ ಹೇಳಿದ್ರು ನೀವು ಅವ್ರಿಗೆ. ಹೌದು ಸರ್, ಮಾಡ್ತಾ ಇದೀವಿ. ಇವತ್ತು ಏನಂದ್ರೆ ಟೈಮ್ಗೆ ಆಗ್ತಾ ಇಲ್ಲ, ತುಂಬಾ ಡಿಲೇನ್ ಆಗ್ತಾ ಇದೆ. ಏನೋ ಒಂದ್ ಮಾಡಿ ಸಾಧನೆ ಮಾಡ್ಬೇಕು. ದೊಡ್ಡ ಪ್ರಾಜೆಕ್ಟ್ ಒಂದು ತಗೊಂಡಿದ್ದಾರೆ ಇವಾಗ, ಒಂದು ನಿಮ್ ಕಡೆಯಿಂದ ಆಗ್ತಾ ಇದೆ ಅಂತ ಹೇಳಿದ್ರು. ಹೌದು ಸರ್. ಅದ್ ಯಾವಾಗ ಆಗ್ಬೋದು ಸರ್? ಸರ್ ನೋಡೋಣ ಸರ್, ಆಗ್ಬೋದು. ನೋಡಿ, ಈ ತಿಂಗಳು ಹೇಳಿದಾರೆ, ಈ ತಿಂಗಳ ಒಳಗಡೆ ಏನಾದ್ರು ಆದ್ರೆ ತುಂಬಾ ಒಳ್ಳೇದು. ಏನೋ ಒಂದ್ ಮಾಡಿ ಅವ್ರಿಗೆ. ಅವ್ರು ಇಲ್ಲೇ ಇದ್ದಾರೆ ಸರ್. ಯಾವ ತರ ಸರ್ ನಿಮ್ದು? ಸರ್ ನನಗೆ ಒಂದ್ 20 ವರ್ಷದಿಂದ ನನಗೆ ಅರ್ಜುನ್ ನನಗೆ ಗೊತ್ತು. 20 ವರ್ಷದಿಂದ ಏನೋ ಒಂದ್ ಸಾಧನೆ ಮಾಡ್ಬೇಕು, ಏನೋ ಒಂದ್ ಮಾಡ್ಬೇಕಂತ ನಾವು ಟ್ರೈ ಮಾಡ್ತಾ ಇದೀವಿ. ತುಂಬಾ ಡಿಲೇನ್ ಆಗ್ತಾ ಇದೆ. ಆದಷ್ಟು ಹತ್ರ ಬಂದಿದೆ. ನೋಡೋಣ, ಈ ತಿಂಗಳಲ್ಲಿ ಆದ್ರೂ ಆಗ್ಬೋದು. ಆದ್ರೆ ಒಂದು ದೊಡ್ಡ ಫಿಲ್ಮ್ ಮಾಡ್ಬೇಕಂತ ತುಂಬಾ ಆಸೆ ಆಗ್ತಾ ಇದೆ. ತುಂಬಾ ಟ್ಯಾಲೆಂಟ್ ಇದೆ ಸರ್, ಒಳ್ಳೆ ಟ್ಯಾಲೆಂಟ್ ಐತೆ ಅರ್ಜುನ್ಗಂತೂ. ತುಂಬಾ ಟ್ಯಾಲೆಂಟ್ ಐತೆ. ಬಟ್ ಏನಂದ್ರೆ ಸ್ವಲ್ಪ ಮುಂದೆ ಬರ್ತಾ ಇಲ್ಲ ಯಾರು. ನೋಡೋಣ, ಆದಷ್ಟು ಆಗೋ ತರ ಐತೆ. ಆದ್ರೆ ತುಂಬಾ ಒಳ್ಳೇದು. ಅರ್ಜುನ್ ಸರ್ ಯಾವ್ದು ಇವಾಗ ಮೂವಿ? ಸರ್ ಈಗ ಒಂದು ಶಾರ್ಟ್ ಮೂವಿ ಒಂದು ಮಾಡ್ತಾ ಇದೀವಿ. ಆಲ್ರೆಡಿ ನಿನ್ನೆ ಒಂದು 2 days ಇಂದ ಮಾಡಿದ್ದೀವಿ. ಇವತ್ತು ಫೈಟ್ ಕಂಪೋಸ್ ಮಾಡಿದ್ರೆ ಫೈಟ್ ಎಲ್ಲ ಕಂಪ್ಲೀಟ್ ಆಯ್ತು. ಇವತ್ತು ನಮ್ಮ ವೆಂಕಟೇಶನ್ ಅವ್ರನ್ನ ಬರ್ಬೇಕು, ಅವ್ರ ಕಡೆಯಿಂದ ಓಪನಿಂಗ್ ಮಾಡಿಸಿ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡೆ. ಸ್ವಲ್ಪ ವೆಂಕಟೇಶ್ ಬರ್ತಾ ಇದ್ರು. ಇವತ್ತು ಮಾತ್ರ ಯಾವ್ದೇ ಕಾರಣಕ್ಕೂ ಯಾವ್ದೋ ಒಂದು ಪ್ರಾಬ್ಲಮ್ ಇತ್ತು, ಹಾಗಾಗಿ ಬಿಸಿ ಇತ್ತು, ಬರಕ್ಕಾಗ್ಲಿಲ್ಲ. ಇಲ್ಲ ಸರ್, ಪ್ರತಿಯೊಂದಕ್ಕೂ ಬರ್ತಾರೆ. ನಮ್ ಬೆನ್ಗಾವಲು ಇವರೇ ಸಪೋರ್ಟು, ಅದ್ ಯಾವತ್ತೂ ಮರೆಯಕ್ಕಾಗಲ್ಲ. ಬರ್ತಾರೆ ಸರ್, ಅದಕ್ಕೆಲ್ಲ ಬ್ಯಾಕ್ ಗ್ರೌಂಡ್ ಫುಲ್ ಸಪೋರ್ಟಿಂಗ್. ಫ್ಯಾಮಿಲಿಗಿಂತ ಫ್ರೆಂಡೇ ಮುಖ್ಯ. ಏನು ಗೊತ್ತಾ, ಎಲ್ಲಾದ್ರೂ ಮುಂದೆ ಬರ್ತಾರೆ. ಯಾವ್ದಕ್ಕಾದ್ರೂ ಅರ್ಜುನ್ ಬಾ ಅಂತಂದ್ರೆ ಎಂತಾದ್ರೂ ಟೈಮಲ್ಲೂ ಬರ್ತಾರೆ. ಏನಂದ್ರೆ ಫಿಲಮ್ ಏನೋ ಒಂದ್ ಮಾಡಿ ಮುಂದಕ್ಕೆ ತಗೊಂಡ್ ಮಾಡ್ಬೇಕಂತ ಒಂದ್ ಆಸೆ. ನಮ್ದು ರಿಯಲ್ ಎಸ್ಟೇಟು, ಇದು ಬಿಲ್ಡಿಂಗ್ ಮೆಟೀರಿಯಲ್ ಸಪ್ಲೈ ಮಾಡ್ಕೊಂಡು ಹಂಗೆ ಇದ್ವಿ. ಯಾವ ತರ ಪರಿಚಯ? ನಮ್ಗೆ ಸುಮಾರು ಅಂದ್ರೆ ಒಂದ್ 20 ವರ್ಷದಿಂದ ಹಳೆ ದೋಸ್ತಿಂದ 20 years ಇಂದ ತುಂಬಾ ಫ್ಯಾಮಿಲಿ ನಂಬರ್ ಸರ್. ಫ್ರೆಂಡ್ಶಿಪ್ ಗಿಂತ ಫ್ಯಾಮಿಲಿ ನಂಬರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಯಾವಾಗ ಸ್ಟಾರ್ಟ್ ಆಗ್ಬೋದು ಮೂವಿ? ಸರ್ ನೆಕ್ಸ್ಟ್ ಮಂತ್ ಹೇಳಿದ್ದಾರೆ ಸಾರ್, ಎಲ್ಲ ಮಾತಾಡಿದ್ದಾರೆ ವೆಂಕಟೇಶನ್ ಅವರು. ಸಾರ್ ಸ್ವಲ್ಪ ಪ್ರೊಡ್ಯೂಸರ್ ಸ್ವಲ್ಪ ಬಿಸಿ ಇದ್ದಾರೆ. ನೆಕ್ಸ್ಟ್ ಮಂತ್ ಒಳಗಡೆ ನಮ್ದು ಪ್ರಾಜೆಕ್ಟ್ ಸ್ಟಾರ್ಟ್ ಆಗುತ್ತೆ ಸರ್. ರೆಡಿ, ಕತೆ ಎಲ್ಲ ಓಕೆ ಆಗಿದೆ, ಇಷ್ಟಪಟ್ರು. ಪ್ರೊಡ್ಯೂಸರ್ ಎಲ್ಲ ಸರ್ ಮೈನ್ ಇಷ್ಟಪಡ್ಬೇಕು. ಮೈನ್ ಏನಂದ್ರೆ ಅವ್ರಿಗೂ ತುಂಬಾ ಇಷ್ಟ ಆಗಿದೆ. ಸ್ಟೋರಿ ಅಂತ ತುಂಬಾ ಚೆನ್ನಾಗೈತೆ. ನಾನು ಕೇಳಿಸ್ಕೊಂಡು ತುಂಬಾ ಚೆನ್ನಾಗೈತೆ ಸ್ಟೋರಿ. ಅದರಿಂದಾನೇ ಅವರು ಆಯ್ತು ಮಾಡೋಣ ಅಂತ ಹೇಳಿದ್ದಾರೆ. ನೋಡಿ, ನಿಮ್ಮಂತಲ್ಲಿ ಹೇಳಿದ್ದಾರೆ, ಖಂಡಿತ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ಮೂವಿ ಪ್ರಾಜೆಕ್ಟ್ ನೇಮ್ ಏನು ಸರ್? ಇದು ಸೇಡ್ ಅಂತ ಸರ್. ಒಂಥರ ಒಂದು ಈಗಿರೋ ಜನರೇಷನ್ ಅಲ್ಲಿ ಇದು ಅಮಾಯಕ ಹೆಣ್ಮಕ್ಳದ್ದು ಒಂದು ರೇಪು ಅದು ಇದೆಲ್ಲ ಆಗ್ತಾ ಇದೆ. ಅದನ್ನ ತಡೆಯೋರು ಯಾರು ಇಲ್ಲ. ಹಾಗಾಗಿ ಒಂದು ಆಪೋಸಿಟ್ ರಾಜಕಾರಣಿಗಳಿಗೆ ಒಂದು ಎಚ್ಚರಿಕೆ ಕೊಡಂತ, ಎಚ್ಚರಿಕೆ ಅಂದ್ರೆ ಎಚ್ಚರಿಸ್ಬೇಕು. ಈಗ ಈ ತರ ಗಾಂಜಾ ಅವರು ಇವರು ಚಿಕ್ಕ ಮಕ್ಕಳನ್ನ ಬಿಡ್ತಾ ಇಲ್ಲ. LKG ಮಕ್ಳು 3 ವರ್ಷ ಮಕ್ಕಳನ್ನ ಬಿಡ್ತಾ ಇಲ್ಲ. ರೇಪ್ ಅಂಡ್ ಮರ್ಡರ್ ಆಗ್ತಾ ಇದೆ. ಒಂದ್ ಮನೆ ಕೆಲಸ ಮಾಡ್ಕೊಂಡು ಮನೆಗ್ ಬರ್ಬೇಕು ಅಂದ್ರೂ ಮನೆ ಕೆಲಸ ಮಾಡ್ತಾಳ ಹೆಂಗ್ಸು, ಅವ್ರ ಮನೆಗ್ ಸೇರಕ್ ಆಗ್ತಾ ಇಲ್ಲ. ಅಲ್ಲೇ ರೇಪ್ ಅಂಡ್ ಮರ್ಡರ್ ಆಗ್ತಾ ಇದೆ. ಕಾಲೇಜ್ ಸ್ಕೂಲ್ ಅಂತ ಪಾಪ ಸ್ಕೂಲ್ ಮಕ್ಳು, ಅವ್ರಿಗೇನು ಗೊತ್ತಾಗಲ್ಲ. ಅಂತ ಮಕ್ಳು ನಡೆದಷ್ಟಲ್ಲೇ ರೇಪ್ ಅಂಡ್ ಮರ್ಡರ್ ಆಗ್ತಾ ಇದೆ. ಅದಕ್ಕೆ ಅದೊಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಕತೆ ಹೇಳಿ, ವೆಂಕಟೇಶನ್ ಅವ್ರದ್ದು ಒಂದು ಪಾತ್ರ ಇತ್ತು, ಕಾರಣಾಂತರದಿಂದ ಬರಕ್ಕಾಗ್ಲಿಲ್ಲ ಅವರು. ನಮ್ ಗ್ಯಾಂಗ್ ವಾರ್ ಸಿನಿಮಾದಲ್ಲಿ ಒಂದು ಕೌನ್ಸಿಲರ್ ಕ್ಯಾರೆಕ್ಟರ್ ಇದೆ. ಆ ಕ್ಯಾರೆಕ್ಟರ್ ನನ್ನ ಒಂದು ಇದೆ ಸರ್, ಅದ್ ಮಾಡ್ಸೋಣ. ಯಾಕಂದ್ರೆ ಜನರಲ್ ಆಗಿ ನೋಡಿದ್ರು ತುಂಬಾ ನನ್ಗೆ ಇಷ್ಟ ಆಗ್ತದೆ. ಯಾಕಂದ್ರೆ ಈ ಗಾಂಜಾದು ಇದ್ರ ಬಗ್ಗೆ ತೋರ್ಸೋದು, ಇದ್ರ ಬಗ್ಗೆ ಮಾತಾಡೋದು, ಅದು ತುಂಬಾ ನೆಕ್ಸ್ಟ್ ಜನರೇಷನ್ ಇರಬಾರ್ದು. ಒಂದು ಹೆಣ್ಮಗು ಅಂದ್ರೆ ಸರ್, ಈಗ 2 ವರ್ಷ 3 ವರ್ಷ ಮಗು ಏನ್ ಸರ್ ಗೊತ್ತಾಗುತ್ತೆ? ಅದಕ್ಕೂ ಅತ್ಯಾಚಾರ ಆಗ್ತಾ ಇದೆ. ಈ ಕಾಲೇಜ್ ಹುಡುಗಿ, ಸ್ಕೂಲ್ ಹುಡುಗರು, ಮತ್ತೆ ಈ ತರ ಒಂದು ಮನೆ ಕೆಲಸ ಯಾವ ತರ ಒಂದು ಹೆಣ್ಣು ಮಕ್ಳಿಗೆ ಒಂದು ಸೇಫ್ಟಿ ಇಲ್ದಂಗೆ ಆಗ್ಬಿಡ್ತಾರೆ ಈಗ. ಹೇಳಿ, ಅದೇ ಒಂದು ಬೇಜಾರಾಗುತ್ತೆ. ಅದೆಲ್ಲ ನೆನ್ಸ್ಕೊಂಡ್ರೆ ಒಂಥರ ಹೆಣ್ಮಕ್ಳನ್ನ ಹೆಂಗ್ ರೋಡ್ ಕಳ್ಸೋದು ಅನ್ನೋದೇ ಒಂದು ಫ್ಯಾಮಿಲಿಗೆ ಒಂದು ಟೆನ್ಷನ್ ಆಗ್ಬಿಟ್ಟಿದೆ. ಒಂದ್ ಕಡೆ ವರ್ಕ್ ಮಾಡಕ್ಕೆ ಅದೊಂದು ಟೆನ್ಷನ್ ಇರುತ್ತೆ. ಈಗ ಹೆಣ್ಮಕ್ಳನ್ನ ಹೊರಗಡೆ ಹೆಂಗ್ ಕಳ್ಸೋದು, ಅವ್ರ ಮನೆಗ್ ಬರೋವರೆಗೂ ತುಂಬಾ ಪ್ರಾಣ ಬರೋದ್ರ ಆಗ್ಬಿಟ್ಟಿದೆ ಸರ್ ಈಗ ಫ್ಯಾಮಿಲಿ ನಂಬರ್ಸ್ಗಳೆಲ್ಲ. ಅದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದೀವಿ ಸರ್. ಯಾಕಂದ್ರೆ ಹೆಣ್ಮಕ್ಳಿಗೆ ಒಂದು ಗೌರವ ಸಿಗ್ಬೇಕು. ಫಸ್ಟ್ ಆಫ್ ಆಲ್ ಹೆಣ್ಮಕ್ಳು ಯಾರೇ ಆಗ್ಲಿ ಸರ್, ಯಾರೇ ಒಂದ್ ನೋಡಿದ್ರು ನಮ್ ಫ್ಯಾಮಿಲಿ ಒಂದು ಹೆಣ್ಮಕ್ಳು ಅಂತ ನೋಡ್ಬೇಕು ಅಂತೇಳಿ ಇಷ್ಟಪಡ್ಬೇಕು ಸರ್, ಅಷ್ಟೇ ಸರ್.
ಯಾವ್ದೋ ಒಂದು ಹೆಣ್ಮಕ್ಳಾಗ್ಲಿ ನಮ್ಮ ಅಕ್ಕ ತಂಗಿ ತಾಯಿ ಅಂತ ಅನ್ಕೋಬೇಕು. ಆ ಭಾವನೆ ಬಂದ್ರೆ ನಿಜವಾಗ್ಲೂ ಹೇಳ್ತೀನಿ ಸರ್, ಅದು ಎಲ್ರಿಗೂ ಒಂದು ಒಳ್ಳೇದಾಗುತ್ತೆ ಸರ್. ಒಳ್ಳೆ ಕಾನ್ಸೆಪ್ಟ್ ಸರ್.